ಬೆಂಗಳೂರಿನಲ್ಲಿ ಏನೇ ಆದರೂ ಕೂಡ ಅದು ಇಂಟರ್ನ್ಯಾಷನಲ್ ಸುದ್ದಿ ಆಗುತ್ತೆ. ಅದು ಕಸ ಆಗಿರ್ಬೋದು, ಗುಂಡಿಗಳಾಗಿರ್ಬೋದು, ಕೆಸರಾಗಿರ್ಬೋದು, ಕನ್ನಡ ಆಗಿರ್ಬೋದು, ಅಥವಾ ಇನ್ಯಾವುದೇ ವಿಚಾರ ಆಗಿರ್ಬೋದು, ಬೆಂಗಳೂರು ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಹೆಚ್ಚು ಸುದ್ದಿ ಆಗುವಂತಹ ನಗರ. ಇವತ್ತು ಕೂಡ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಕೆಲವು ಬೆಳವಣಿಗೆಗಳು ಕನ್ನಡಿಗರಿಗೆ, ಬೆಂಗಳೂರಿಗರಿಗೆ, ರಾಜ್ಯದ ರಾಜಧಾನಿಯ ಜನರಿಗೆ ಇಷ್ಟ ಆಗದೇ ಇರಬಹುದು. ಆದರೂ ಕೂಡ ಹೊರಗಡೆಯಿಂದ ಬಂದವರು ಬೆಂಗಳೂರಲ್ಲಿ ಸುತ್ತಾಡಿ ಏನಪ್ಪ ಇದು, ಎಲ್ಲಿ ನೋಡಿದ್ರು ಕಸ, ಎಲ್ಲಿ ನೋಡಿದ್ರು ಗುಂಡಿ, ಎಲ್ಲಿ ನೋಡಿದ್ರು ಕೊಳಕು ಅಂತ ಹೇಳಿದಾಗ ನಮಗೂ ನೋವಾಗುತ್ತೆ ಕಣ್ರಿ ಅಂತ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಅವರು ಪದೇ 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 ಎಕ್ಸಲ್ಲಿ ಟ್ವೀಟ್ ಮಾಡ್ತಾ ರಾಜ್ಯ ಸರ್ಕಾರ ಮತ್ತು ರಾಜ್ಯವನ್ನು ಆಳುತ್ತಿರುವಂತಹ ಪ್ರಮುಖ ವ್ಯಕ್ತಿಗಳನ್ನು ಟ್ಯಾಗ್ ಮಾಡಿ ಕಾನ್ಸ್ಟೆಂಟ್ ಆಗಿ ಅವರನ್ನು ತಿವಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ರೊಚ್ಚಿಗೆದ್ದಿರುವಂಥ ರಾಜ್ಯ ಸರ್ಕಾರದ ಮಿನಿಸ್ಟರ್ಸ್ಗಳು ಕಿರಣ್ ಮಜುಮ್ದಾರ್ ಅವ್ರ ವಿರುದ್ಧನೇ ತಿರುಗಿ ಬೀಳೋದಾ? ಆ ಥರದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಇದಕ್ಕೂ ಕೂಡ ಡಿಫ್ರೆಂಟ್ ಆ್ಯಂಗಲ್ಸ್ ಇದೆ. ಬೆಂಗಳೂರು ಎಲ್ಲ ಕೊಟ್ಟಿದೆ, ಆದರೆ ಬೆಂಗಳೂರು ಬಗ್ಗೆ ಹಿಂಗೆ ಮಾತಾಡ್ತೀರಾ ಅಂತ ಕೆಲವರು. ಇಲ್ಲ, ಬೆಂಗಳೂರಿನಲ್ಲಿ ಸಮಸ್ಯೆ ಇದೆ, ಈ ಸಮಸ್ಯೆನ ಯಾಕೆ ಮಾತಾಡಬಾರ್ದು, ಮಾತಾಡಿದ ತಕ್ಷಣ ಬೆಂಗಳೂರು ವಿರೋಧಿಗಳಾಗೋಗ್ತೀವಂತ ಇನ್ನೂ ಕೆಲವರು. ಹಾಗಾದ್ರೆ ಏನು ಡೆವಲಪ್ಮೆಂಟ್ಸ್ ಬರ್ತಾ ಇದೆ? ಬ್ರೇಕಿಂಗ್ ನ್ಯೂಸ್. ಮತ್ತೆ ಜೋರಾಯ್ತು ಬೆಂಗಳೂರು ಗುಂಡಿ ಗಂಡಾಂತರ ಫೈಟ್. ಬೆಂಗಳೂರು ರಸ್ತೆ ಗುಂಡಿಗೆ ಕಿರಣ್ ಮಜುಮ್ದಾರ್ ಶಾ ಕಿಡಿ, ಸರ್ಕಾರಕ್ಕೆ ಮುಜುಗರ, ಉದ್ಯಮಿ ವಿರುದ್ಧ ಸಚಿವರ ಬೇಸರ. ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ವಿಪಕ್ಷಗಳಿಗೆ ಅಸ್ತ್ರ. ಬೆಂಗಳೂರು ರಸ್ತೆ ಗುಂಡಿ ವಿಚಾರಕ್ಕೆ ಮತ್ತೆ ರಾಜಕೀಯ ಸಮರ. ಲಕ್ಷಾಂತರ ಮಂದಿಗೆ ಅವಕಾಶ, ಗುರುತು, ಯಶಸ್ಸು ಕೊಟ್ಟಿದ್ದೆ ಬೆಂಗಳೂರನ್ನ ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಭಾವನಾತ್ಮಕ ತಿರುಗೇಟು. ಬೆಂಗಳೂರಿನ ಎಲ್ಲಾ ಗುಂಡಿಗಳನ್ನ ಮುಚ್ಚಕ್ಕೆ ಆಗಲ್ಲ, ಯಾರೇ ಮುಖ್ಯಮಂತ್ರಿ ಆದ್ರೂ ನಿಮ್ಮನೆಗೆ ಬಂಗಾರದ ತಟ್ಟೆ ಬರಲ್ಲ. ಕಿರಣ್ ಮಜುಮ್ದಾರ್ ಶಾ ಜಿಎಸ್ಟಿ ಬಗ್ಗೆ ಯಾಕೆ ಮಾತಾಡಲ್ಲ? ಬೀದರ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಹಾಗಾದ್ರೆ ಟ್ವೀಟ್ ಏನ್ ಮಾಡಿದ್ದಾರೆ ಕಿರಣ್ ಮಜುಮ್ದಾರ್ ಶಾ ಅವರು? ಎಸ್, ಕಿರಣ್ ಮಜುಮ್ದಾರ್ ಶಾ ಅವರು ಈ ಒಂದು ಪೋಸ್ಟ್ ಏನ್ ಮಾಡಿದ್ರೆ ಅದನ್ನ ನಾವು ಟ್ರಾನ್ಸ್ಲೇಟ್ ಮಾಡೋಣ ಕನ್ನಡದಲ್ಲಿ. ಈಗಾಗಲೇ ಹಿಂದಿಯಲ್ಲಿ ತೋರಿಸ್ತಾ ಇದ್ದಾರೆ ಮೇಡಮ್. ಒಂದು ಬಯೋಕಾನ್ ಪಾರ್ಕ್ಗೆ ವಿದೇಶದಿಂದ ಉದ್ಯಮಿಯೊಬ್ಬರು ಬಂದಿದ್ರು. ಸೊ ಅವ್ರು ಯಾಕೆ ಬೆಂಗಳೂರು ನಗರದ ರಸ್ತೆಗಳು ಸಿಕ್ಕಾಪಟ್ಟೆ ಹಾಳಾಗಿದ್ದಾವೆ, ಎಲ್ಲೆಂದ್ರಲ್ಲಿ ಕಸದ ರಾಶಿ ಕಾಣ್ತಾ ಇದೆ, ಇಲ್ಲಿನ ಸರ್ಕಾರ ಹೂಡಿಕೆದಾರರಿಗೆ ಬೆಂಬಲ ನೀಡೋದಿಲ್ವಾ ಅಂತ ಕಿರಣ್ ಮಜುಮ್ದಾರ್ ಅವರನ್ನ ಪ್ರಶ್ನೆ ಮಾಡಿದ್ರು. ಏನು ಬಯೋಕಾನ್ಗೆ ಬಂದಂತಹ ವಿದೇಶಿಯ ಉದ್ಯಮಿ. ಸೊ ಇದ್ರ ಬಗ್ಗೆ ಅವರು ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡಿದ್ರು. ಬೆಂಗಳೂರು ಕೇಳ್ತಾ ಇದ್ದಾರೆ ಅಂತ. ತಪ್ಪೇನಿದೆ? ಈಗ ನನ್ನ ಕಂಪನಿಗೆ ಉದಾಹರಣೆ, ನಮ್ಮ ಮನೆಗೆ ಯಾವ್ದೋ ಗೆಸ್ಟ್ ಬರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಗೆಸ್ಟ್ ಬಂದಾಗ ನಮ್ಮ ಮನೆ ತುಂಬಾ ಚಂದವಾಗಿ ಕಾಣಬೇಕು, ಅಂದವಾಗಿ ಕಾಣಬೇಕು, ಯಾವುದೇ ಕಿರಿಕಿರಿ ಗುಂಟಾಗಬಾರ್ದು. ಅತಿಥಿಗಳಿಗೆ ಬಂದವರು ನಮ್ಮ ನಡೆ ನುಡಿ ಮತ್ತು ನಮ್ಮ ಮನೆ ನೋಡಿ ವಾವ್ ಏನ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೆ, ವಾವ್ ಏನ್ ಸಂಸ್ಕಾರ, ವಾವ್ ಏನ್ ಸಂಸ್ಕೃತಿ ಅಂತ ಹಾಡಿ ಹೊಗಳಿ ಹೋಗ್ಬೇಕು ಅಂತ ನಾವೆಲ್ಲ ಬಯಸ್ತೀವಿ, ಹೌದಾ? ಅದೇ ರೀತಿ ಈಗ ಕಿರಣ್ ಮಜುಮ್ದಾರ್ ಅವರ ಬಿಸ್ನೆಸ್ ವಿಸಿಟರ್ ಬಂದಾಗ ನೋಡಿ ಇದೇನಪ್ಪ ಅಂತ ಪ್ಯಾಥೆಟಿಕ್ ಸಿಚುವೇಶನ್ ಇದೆ ಬೆಂಗಳೂರಲ್ಲಿ ಅಂತ ಅಂದಾಗ ಅವ್ರಿಗೆ ಬೇಜಾರಾಗಿರ್ಬಹುದು. ಅದನ್ನ ಅವರು ಟ್ವೀಟ್ ಮಾಡಿ ಹೇಳಿದ್ದಾರೆ. ಟ್ವೀಟ್ ಮಾಡಿದ ತಪ್ಪೇನಿಲ್ಲ, ಎಸ್ಪೆಷಲಿ. ಸೊ ಅದಕ್ಕೆ DK ಶಿವ ರಿಯಾಕ್ಟ್ ಮಾಡಿದ್ದಾರೆ, ಅವರು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ MB ಪಾಟೀಲ್ ಒಂದು ರೀತಿ ಡೈರೆಕ್ಟ್ ಅಟ್ಯಾಕ್ ಅಂತ ಹೇಳ್ಬೋದು. ಮೋಹನ್ ದಾಸ್ ಪೈ ಆಗಿರ್ಬೋದು ಅಥವಾ ಕಿರಣ್ ಮಜುಮ್ದಾರ್ ಶಾ ಮೇಲೆ ಆಗಿರ್ಬೋದು, ಇಬ್ಬರ ಮೇಲೂ ಕೂಡ ಒಂದು ರೀತಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬಿಕಾಸ್ ಆಫ್ ಕಳೆದ 6 ತಿಂಗಳಿಂದ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾವು ಕೂಡ ಈ ಮಾನ್ಸೂನ್ ಮುಗಿದ ಮೇಲೆ ನಮ್ಗೆ ಈಗ ಬೆಂಗಳೂರಲ್ಲಿ ಹಿಂಗಾರು ಮಳೆ ಸ್ವಲ್ಪ ಜಾಸ್ತಿ ಬರುತ್ತೆ, ಮಾನ್ಸೂನ್ ಮುಗಿದ ತಕ್ಷಣ ಜಾಸ್ತಿ ಮಳೆ ಬರುತ್ತೆ. ಹಾಗಾಗಿ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ರಸ್ತೆಗಳು ಹಾಳಾಗ್ತಾ ಇದಾವೆ ಅಂತ ಸಾಕಷ್ಟು ಬಾರಿ DK ಶಿವಕುಮಾರ್ ಹೇಳಿದ್ರು. ಜೊತೆಗೆ ಈ ರೀತಿಯ ಒಂದು ಸ್ಟೇಟ್ಮೆಂಟ್ಸ್ ಬೆಂಗಳೂರನ್ನ ಒಂದು ರೀತಿ ಒಡೆಯೋ ರೀತಿಯ ಒಂದು ಸ್ಟೇಟ್ಮೆಂಟ್ಸ್ ಆಗ್ತಾ ಇದೆ. ನಾವೆಲ್ಲ ಒಟ್ಟಾಗಿ ಹೋರಾಡೋಣ, ನಾವು ನಮ್ಮ ಎಫರ್ಟ್ ಮಾಡ್ತಾ ಇದೀವಿ ಅಂತ. ಸಮಸ್ಯೆ ಅಂತ ಹೇಳಿದೆ, ಸಮಸ್ಯೆನ ಮುಚ್ಚಿಟ್ಕೊಂಡು ಇವರು ಹೇಗೆ ರೋಡ್ಗೆ ತೇಪೆ ಹಚ್ತಾರೆ ಹಾಗೆ ತೇಪೆ ಹಚ್ಚೋ ಕೆಲಸ ಮಾಡಿದ್ರೆ ತುಂಬಾ ಒಳ್ಳೆಯವರು, ಬೆಂಗಳೂರನ್ನ ಕಟ್ಟೋರು, ಬೆಂಗಳೂರಿನ
ಬೆಂಗಳೂರಿನ ಹಿತಕಾಯಿಯವರು. ಬೆಂಗಳೂರಿನಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ ತಕ್ಷಣ ಬೆಂಗಳೂರು ಈಗ ಶತ್ರುಗಳಾಗ್ತಾರಾ? ಸಮಸ್ಯೆ ಬೆಂಗಳೂರಲ್ಲಿ ಇದೆ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಒಪ್ಕೊಂಡಿದ್ದಾರೆ, ಪದೇ ಒಪ್ಕೊಂಡಿದ್ದಾರೆ. ಬೆಂಗಳೂರಿನ ದೇವರೇ ಇಳಿದು ಬಂದರೂ ಕೂಡ ನಾವು ಇದನ್ನ ಸರಿ ಮಾಡೋಕ್ಕಾಗಲ್ಲ, ಅಷ್ಟು ಬೇಜಾರಾಗಿದೆ ಅಂತಲೂ ಕೂಡ ತಮ್ಮ ಅಸಹಾಯಕತೆ ಜೊತೆಗೆ ಬೇಜಾರನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅವ್ರು ಕೇಳ್ತಾ ಇರೋದು ನಾವೆಲ್ಲ ಒಟ್ಟಾಗಿ ನಾವು ಈ ಸಮಸ್ಯೆನ ಬಗೆಹರಿಸೋಣ. ಈಗಾಗಲೇ 10,000ಕ್ಕಿಂತ ಹೆಚ್ಚಿನ ಒಂದು ಪಾತೋಲ್ಸ್ಗಳು ಬೆಂಗಳೂರು ಇದ್ದಾವೆ. ನಾವು ಈಗಾಗಲೇ 5,000ಕ್ಕಿಂತ ಹೆಚ್ಚಿನ ಪಾತೋಲ್ನ ಮುಚ್ಚಿದ್ದೀವಿ. ಅದಕ್ಕೆ ಈಗಾಗಲೇ GBA ಆಗಿದೆ. ಸೊ 5 ಪಾಲಿಕೆಗಳಾಗಿದ್ದಾವೆ. ಅದರ ಒಂದು ಕಾರ್ಯೋನ್ಮುಖ ನಡೀತಾ ಇದೆ, ಕಾರ್ಯ ತುಂಬ ವೇಗವಾಗಿ ಆಗ್ತಾ ಇದೆ, ಅಧಿಕಾರ ವಿಕೇಂದ್ರೀಕರಣ ಆಗ್ತಾ ಇದೆ. ಸೊ ಹಾಗಾಗಿ ಚಿಂತೆ ಮಾಡೋ ಅಗತ್ಯ ಇಲ್ಲ. ಪದೇ ಇದನ್ನೇ ನಾವು ತೋರಿಸ್ಬಿಟ್ಟು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಾನ ಮರ್ಯಾದೆನ ಹರಾಜಾಗ್ತಾ ಇದ್ದೀರಾ. ಬೆಂಗಳೂರು ಹೊಡಿತಾ ಇದ್ದೀರಾ ನೀವು. ಅಂದ್ರೆ ತಿಂಗಳಲ್ಲಿ ಒಂದ್ಸರಿ ಟ್ವೀಟ್ ಮಾಡಿ, ತಿಂಗಳಲ್ಲಿ ಒಂದ್ಸರಿ ಹೇಳಿ, 2 ತಿಂಗಳಿಗೆ ಒಂದ್ಸರಿ ಹೇಳಿ, 3 ತಿಂಗಳಿಗೆ ಒಂದ್ಸರಿ ಹೇಳಿ, 4 ತಿಂಗಳಿಗೆ ಒಂದ್ಸರಿ ಹೇಳಿ, ಪದೇ ಹೇಳ್ಬೇಡಿ ಅಂತನಾ? ಸೊ ಅದೇ ಟೈಮ್ ಲಿಮಿಟ್ ಅಂದ್ರೆ ನೀವು 1 ತಿಂಗಳು ಹೇಳಾದ್ಮೇಲೆ 1 ತಿಂಗಳಲ್ಲಿ ಏನೂ ಪ್ರೋಗ್ರೆಸ್ ಆಗಿಲ್ಲ ಅಂದ್ರೆ ಇನ್ನೊಂದು ತಿಂಗಳಿಗೆ ಒಂದು ಸ್ಟೇಟ್ಮೆಂಟ್, ಒಂದು ಟ್ವೀಟ್ ಮಾಡಬಾರ್ದಾ? ಕಿರಣ್ ಮಜುಮ್ದಾರ್ ಈಗ ಮತ್ತೆ ಒಂದು ಟ್ವೀಟ್ ಮಾಡಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವ್ರು ಏನು ಟ್ವೀಟ್ ಮಾಡಿದಾರಲ್ಲ, ಅದಕ್ಕೊಂದು ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಏನಪ್ಪ ಮಾಡಿದ್ದಾರೆ ಅಂದ್ರೆ, ಐ ಅಗ್ರಿ ವಿತ್ ಯು, ಇಟ್ಸ್ ಎ ಕಲೆಕ್ಟಿವ್ ಎಫರ್ಟ್ ವಿತ್ ಎ ಮೈಂಡ್ ಸೆಟ್ ಆಫ್ ಅರ್ಜೆನ್ಸಿ ಅಂಡ್ ಕ್ವಾಲಿಟಿ, ಲೆಟ್ಸ್ ಶೋ ಎವ್ರಿವನ್ ಹೌ ವಿ ಕ್ಯಾನ್ ಫಿಕ್ಸ್ ಅವರ್ ಸಿಟಿ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಅರ್ಜೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅವರು ಕೀಪ್ ಆನ್ ಟ್ವೀಟ್ ಮಾಡ್ತಾ ಇದ್ದಾರೆ, ಬಟ್ ಕಣ್ಣಿಗೆ ಕಾಣುವಂಥದ್ದೇನು ನಡೀತಾ ಇಲ್ಲ. ಬಿಕಾಸ್ ಮಳೆ ಜಾಸ್ತಿ ಇರೋದ್ರಿಂದ ಇವಾಗ ಡಾಂಬರ್ ಹಾಕೋದಾಗಿರ್ಬೋದು ಅಥವಾ ರಸ್ತೆಗೆ ತೇಪೆ ಹಚ್ಚೋದಾಗಿರ್ಬೋದು, ಮಳೆ ಬಂದ ತಕ್ಷಣ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಸೊ ಹೀಗಾಗಿ ನಮಗೆ ಹಿಂಗಾರು ಮಳೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತುಂಬ ಜಾಸ್ತಿ ಬರ್ತಾ ಇರೋದ್ರಿಂದ ಈ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಗುಂಡಿಗಳ ಮುಚ್ಚುವಿಕೆ ಆಗ್ಬೋದು, ಅದು ಆಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಕಿರಣ್ ಮಜುಮ್ದಾರ್ ಅವ್ರ ಬಗ್ಗೆ ಯಾರ್ಯಾರು ಏನೇನು ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬಂದಮೇಲೆ ಅದ್ರ ಬಗ್ಗೆ ಇನ್ನಷ್ಟು ನಾವು ಚರ್ಚೆ ಮಾಡ್ಬೋದು ಅಂತ ಅನ್ಸುತ್ತೆ. ಹಾಗಾದ್ರೆ ಕಿರಣ್ ಮಜುಮ್ದಾರ್ ಶಾ ಆಗಿರ್ಬೋದು, ಮೋಹನ್ ದಾಸ್ ಪೈ ಆಗಿರ್ಬೋದು, ಈ ಒಂದು IT-BT ಸೆಕ್ಟಾರ್ ಸೇರಿದಂತೆ ರಾಜ್ಯದಲ್ಲೂ ರಾಜಧಾನಿಯ ಹಿರಿಮೆ ಗರಿಮೆಯನ್ನು ಹೆಚ್ಚಿಸಿದಂಥ ಉದ್ಯಮಿಗಳು ಏನು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ. ನಿಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ, ಗಾರ್ಬೇಜ್ಗಳೆಲ್ಲ ರಸ್ತೆಯಲ್ಲೂ ಗಾರ್ಬೇಜ್ ಆಗಿದೆ. ನಿಮ್ಮ ಸರ್ಕಾರಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಡವಾ ಕರ್ನಾಟಕದಲ್ಲಿ ಅಂತ ಆ ಚೈನಾ ಕಂಪನಿ ಕೇಳಿದ್ದಾರೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪ್ರಿಯಾಂಕಾ ಇವ್ರಿಗೆ ಟ್ವೀಟ್ ಮಾಡಿ ಕಳಿಸಿದ್ದಾರೆ. ಇದು ಇವ್ರ ಮಖಕ್ಕೆ ಮಂಗಳಾರತಿ ಎತ್ತದಂಗೆ ಆಗಿಲ್ವಾ ಈ ಸರ್ಕಾರಕ್ಕೆ ಮಖಕ್ಕೆ? ಇವತ್ತು ಎಲ್ಲೆಲ್ಲೂ ರಸ್ತೆಗಳಲ್ಲಿ ಕಸ, ದೊಡ್ಡ ವಿಚಾರ ಬಿಡಿ, ದೊಡ್ಡ ಅಭಿವೃದ್ಧಿ ಬಿಡಿ, ಗುಂಡಿ ಮುಚ್ಚಲಿಕ್ಕೆ ಆಗ್ತಿಲ್ಲ, ಬೀದಿಯಲ್ಲಿ ದೀಪ ಕೊಡ್ಲಿಕ್ಕೆ ಆಗ್ತಿಲ್ಲ, ಕಸ ವಿಲೇವಾರಿಯನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ, ಮತ್ತೆ ಕಾನೂನು ಸುವ್ಯವಸ್ಥೆ ಕೊಡ್ಲಿಕ್ಕೂ ವಿಫಲರಾಗಿದ್ದಾರೆ. ಹಾಗಾಗಿ ನಮ್ಮ ಕಿರಣ್ ಮಜುಮ್ದಾರ್ ಅವರು ಬಹಳಷ್ಟು ನೋವಿನಿಂದ ಬಾರಿನೂ ಹೇಳ್ತಾ ಇದ್ದಾರೆ. ಮೋಹನ್ ದಾಸ್ ಪೈ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಬ್ಲಾಕ್ ಬಕ್ಕಿನ ಸಂಸ್ಥಾಪಕ CEO ಕಲೆಕ್ಷನ್ನಿಗೆ ಮೀಟಿಂಗ್ ಮಾಡಿದ್ರು ಅಂತ ಸುದ್ದಿ ಬಂತು. ಅಂದರೆ ಅವರಿಗೆ ಕಿರಣ್ ಮಜುಮ್ದಾರ್ ಶಾ ಏನು ಮಾತಾಡ್ತಾರೆ ಅನ್ನೋದು ಅವರಿಗೆ ಈ ದಪ್ಪ ಚರ್ಮದವರಿಗೆ ನಾಟೋದಿಲ್ಲ. ಮೋಹನ್ ದಾಸ್ ಪೈ ಅವ್ರೇನು ಮಾತಾಡ್ತಾರೆ ಅನ್ನೋದು ಇವರಿಗೆ ನಾಟೋದಿಲ್ಲ. ಜನಸಾಮಾನ್ಯರು ಹಿಡಿಸಾಪ ಆಗ್ತಾರೆ ಅನ್ನೋದು ಇವರಿಗೆ ಚರ್ಚೆ ವಿಷಯ ಅಲ್ಲ. ಬಿಹಾರದ ಎಲೆಕ್ಷನ್ನಿಗೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಿ, ನೀನೆಷ್ಟು ಕೊಡ್ತೀಯಾ, ಕೊಡದೇ ಇದ್ದವೊಂದು ಅವನಿಗೆ ಹಂಗೆ ಒಂದು ಟಾಂಟ್ ಕೊಡೋದು, ನಿನ್ನ ಮಂತ್ರಿ ಸ್ಥಾನ ಬದಲಾಯಿಸ್ತೀವಿ, ಕಲೆಕ್ಷನ್ ಮಾಡು ಕೊಡು. ಆ ಕಲೆಕ್ಷನ್ನಿಗೆ ಮೀಟಿಂಗ್ ಕರೆದಿದ್ದಾರೆ, ಕಲೆಕ್ಷನ್ನಿಗೆ ಮೀಟಿಂಗ್ ಮಾಡಿದ್ರು ಅಂತ ಸುದ್ದಿ ಬಂತು. ಅಂದರೆ ಅವರಿಗೆ ಕಿರಣ್ ಮಜುಮ್ದಾರ್ ಶಾ ಏನು ಮಾತಾಡ್ತಾರೆ ಅನ್ನೋದು ಅವರಿಗೆ ಈ ದಪ್ಪ ಚರ್ಮದವರಿಗೆ ನಾಟೋದಿಲ್ಲ. ನೀವು ನಾಳೆ ಮುಖ್ಯಮಂತ್ರಿ ಆದ್ರೆ ಎಲ್ಲ ಹಂಗ ಪಾಟೋಲ್ಗಳು ನೀವು ಮುಚ್ಚೋದಿಲ್ಲ. ಹೌದು, ಸಮಸ್ಯೆ ಇದೆ, ವಿ ಆರ್ ರೆಡಿ ಟು ಅಕ್ಸೆಪ್ಟ್ ಇಟ್. ಕಿರಣ್ ಮಜುಮ್ದಾರ್ ಹೇಳಿದಾಳಂತಂದ್ರೆ ಕಿರಣ್ ಮಜುಮ್ದಾರ್ ಪರ ಬಿಜೆಪಿ ಸರ್ಕಾರದ ಕೂಡ ತಪ್ಪು ಮಾತಾಡಿರ್ಬೋದು, ಈ ಟೈಮ್ನ ಕೂಡ ತಪ್ಪು ಮಾತಾಡಿರ್ಬೋದು, ಅಥವಾ ನಮ್ಮ ವಿರುದ್ಧವಾಗಿ ಮಾತಾಡಿರೋದು, ವಿ ವೆಲ್ಕಮ್ ಇಟ್. ಎನಿಬಡಿ ಹೂ ಇಸ್ ಕ್ರಿಟಿಸೈಸಿಂಗ್ ಮೈ ಗವರ್ಮೆಂಟ್, ಐ ರೆಸ್ಪೆಕ್ಟ್ ಇಟ್. ಇದೇ ಕಿರಣ್ ಮಜುಮ್ದಾರ್ ಶಾ ಈ ಕೇಂದ್ರ ಸರ್ಕಾರ ವಿರುದ್ಧ ಯಾವ್ದೋ ಟ್ವೀಟ್ ಮಾಡ್ಬೋದಾ? ಇಡೀ ಭಾರತ ದೇಶದಲ್ಲಿ ಯಾವ್ದೋ ಒಬ್ಬ ಉದ್ಯಮಿದಾರ ಒಂದು ಟ್ವೀಟ್ ಮಾಡ್ಬೋದಾ ವಿರುದ್ಧವಾಗಿ? ಇದು ಕ್ವಶನ್ ಇರೋದು. ಅಂದ್ರೆ 11 ವರ್ಷದಲ್ಲಿ ಎಲ್ಲಾ ಪರ್ಫೆಕ್ಟ್ ಇದೆಯಾ? ಕೇಂದ್ರ ಸರ್ಕಾರ ಏನು ಒಂದು ತಪ್ಪು ಮಾಡಿಲ್ವಾ? ನೀವು ನಾಳೆ ಮುಖ್ಯಮಂತ್ರಿ ಆದ್ರೆ ಎಲ್ಲ ಹಂಗ ಪಾಟೋಲ್ಗಳು ನೀವು ಮುಚ್ಚೋದಿಲ್ಲ. ಹೌದು, ಸಮಸ್ಯೆ ಇದೆ, ವಿ ಆರ್ ರೆಡಿ ಟು ಅಕ್ಸೆಪ್ಟ್ ಇಟ್. ಕಿರಣ್ ಮಜುಮ್ದಾರ್ ಹೇಳಿದಾಳಂತಂದ್ರೆ ಕಿರಣ್ ಮಜುಮ್ದಾರ್ ಪರ ಬಿಜೆಪಿ